ಮಂತ್ರಿ ವಿಶ್ವಕರ್ಮ ಯೋಜನೆ ಇದು ಕೇಂದ್ರವಲ್ಲದ ಯೋಜನೆ ಆಗಿದೆ. ವಿಶ್ವಕರ್ಮ ಯೋಜನೆಯಲ್ಲಿ ಸುಮಾರು 18 ಕೆಟಗರಿಯ ಒಂದು ವಂಶ ಪಾರಂಪರಿಕ ಉದ್ಯೋಗಗಳನ್ನು ಗುರುತಿಸುವಂಥ ಕೆಲಸ ಕೇಂದ್ರ ಸರ್ಕಾರದಿಂದ ಮಾಡಲಾಗಿದೆ. ಮಾನ್ಯ ಪ್ರಧಾನಮಂತ್ರಿಗಳು ಈ ಒಂದು ಯೋಜನೆ ಅಡಿಯಲ್ಲಿ ಯಾರು ಪಾರಂಪರಿಕವಾಗಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಈ ಯೋಜನೆ ಲಾಭ ಸಿಗಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಏನಿದೆ ಅಂದರೆ ಅವರು PM ವಿಶ್ವಕರ್ಮಕ್ಕೆ ಆಯ್ಕೆ ಆಗ ಬಯಸುವಂಥ ಅಭ್ಯರ್ಥಿಗಳು 18 ವರ್ಷ ಅವರಿಗೆ ವಯಸ್ಸಾಗಿರಬೇಕು. ಪಾರಂಪರಿಕ ಅಂತಂದರೆ ಬಡಿಗೆ ಇರಬಹುದು ಅಥವಾ ಪತ್ತಾರಿಕೆ, ಲೋಹಾರ್ ಅಂದರೆ ಕಂಬಾರ, ಕುಂಬಾರ, ಬಡೀಗ, ನೇಕಾರ, ಯಾವುದೇ ರೀತಿಯಾದಂಥ ಉದ್ಯೋಗವನ್ನು ಪಾರಂಪರಿಕವಾಗಿ ಮಾಡ್ಕೊಂಡು ಬಂದಿರುವಂಥ 18 ಕೆಟಗರಿಯಲ್ಲಿ ಬರುವಂಥ ಎಲ್ಲ ಜನರು ಈ ಒಂದು ಯೋಜನೆ ಲಾಭ ತಗೋಬಹುದು. ಆದರೆ ಒಂದು ಕುಟುಂಬಕ್ಕೆ ಒಬ್ಬ ಫಲಾನುಭವಿಗಳಿಗೆ ಮಾತ್ರ ಈ ಯೋಜನೆ ಅಡಿಯಲ್ಲಿ ಅವಕಾಶ ಇದೆ. ಇನ್ನು ಈ ಯೋಜನೆಗೆ ನೋಂದಣಿ ಹೇಗಂತಂದರೆ ನಮ್ಮಲ್ಲಿ ಗ್ರಾಮವನ್ನು ಕೇಂದ್ರಗಳಿದೆ ಮತ್ತು ಕಾಮನ್ ಸರ್ವಿಸ್ ಸೆಂಟರ್ಸ್ ಇದೆ. ಈ ಎರಡನ್ನು ಹೊರತುಪಡಿಸಿ ನಮ್ಮಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಕೈಗಾರಿಕಾ ಅಧಿಕಾರಿಗಳಿದ್ದಾರೆ. ಅವ್ರ ಇಲಾಖೆಯಲ್ಲೂ ಕೂಡ ಇದಕ್ಕೆ ಒಂದು ಅವಕಾಶ ಮಾಡಿಕೊಡಲಾಗಿದೆ. ಮತ್ತು ಹತ್ತಿರದ ಯಾವುದೇ ಒಂದು ಗ್ರಾಮ ಒನ್ ಸೆಂಟರ್ಗೆ ಹೋಗಿ ಫಲಾನುಭವಿಗಳು ಏನು ದಾಖಲೆ ಹಾಜರುಪಡಿಸ್ಬೇಕಂದ್ರೆ ಒಂದು ID ಕಾರ್ಡ್ ಇರಬೇಕು ಅವ್ರ ಹತ್ರ, ಅವರ ಯಾವ ಕೌಶಲ್ಯದಲ್ಲಿ ಅವರು ತರಬೇತಿ ಹೊಂದಿದ್ದಾರೆ ಆ ಒಂದು ಮಾಹಿತಿ, ಸೆಲ್ಫ್ ಡಿಕ್ಲರೇಷನ್. ಬೇಕಂದ್ರೆ 15 ದಿವಸದ ತರಬೇತಿನೇ ಕೊಡ್ತೀವಿ. 5 to 7 days ಅಂಡ್ ಆರ್ ಅಬೌವ್ 7 days 15 days ವರೆಗೂ ತರಬೇತಿ ಹಂತದಲ್ಲಿ ಪ್ರತಿ ಫಲಾನುಭವಿಗಳಿಗೆ ನಾವು 500 ರೂಪಾಯಿ ಕೊಡ್ತೀವಿ. ಇದರ ಜೊತೆಗೆ ಕೊಟ್ಟು ಮತ್ತೆ ನಾವು ಅವರಿಗೆ ಇನ್ನೂ ಏನು ಅಂತ ಹೆಚ್ಚಿನ ಸೌಲಭ್ಯ ಅಂದರೆ ಅವರಿಗೆ ಮಾರ್ಕೆಟಿಂಗ್ ಮಾಡ್ತೀವಿ, ಬ್ರ್ಯಾಂಡ್ ನೇಮ್ ಕೊಡ್ತೀವಿ. ಮತ್ತೆ ಈ ಮಾಡುತ್ತೆ. ಮತ್ತೆ ಅದರ ಜೊತೆಗೆ ನಾವು ಬ್ಯಾಂಕ್ ಲೋನ್ ಕೂಡ ಮಾಡಿಸ್ತೀವಿ 3 ಲಕ್ಷದವರೆಗೆ. ಫಸ್ಟ್ ಇಯರ್ ಅಲ್ಲಿ 1 ಲಕ್ಷ, ಸೆಕೆಂಡ್ ಇಯರ್ ಅಲ್ಲಿ 2 ಲಕ್ಷಗಳದ್ದು. ಮತ್ತೆ ಈ ಲೋನ್ ಏನ್ ನಾವು ಕೊಡಿಸ್ತಾ ಇದ್ವಿ ಅದರಲ್ಲಿ 5% ಇಂಟ್ರೆಸ್ಟ್ ಅಲ್ಲಿ ಅವರಿಗೆ ಡಿಸ್ಕೌಂಟ್ ಕೊಡಿಸ್ತೀವಿ. ಆಮೇಲೆ ಇದು ಭಾರತ ಸರ್ಕಾರ 8% ಅಷ್ಟು ಸಹಾಯಧನ ಕೂಡ ಈ ಲೋನ್ ಅಲ್ಲಿ ಕೊಡ್ತದೆ. ಈ ಲೋನ್ ತೆಗೆದುಕೊಂಡವರು ಈಗಾಗಲೇ PM ಸ್ವನಿಧಿಯಲ್ಲಿ ಲೋನ್ ಪಡೆದುಕೊಂಡವರು ಈ ಒಂದು ಯೋಜನೆಗೆ ಅರ್ಹ ಆಗೋದಿಲ್ಲ. ಲೋನ್ ಪಡೆದುಕೊಂಡು ಅವ್ರೇನಾದರೂ PM ಸ್ವನಿಧಿಯಲ್ಲಿ ಲೋನ್ ಅನ್ನ ಮುಟ್ಟಿಸಿದ್ರೆ ಅವರು ಅರ್ಹರಾಗ್ತಾರೆ. ಬರೀ ಲೋನ್ ಪಡೆದುಕೊಂಡು ಇಲ್ಲಿ ಮಾಡ್ತೀನಿ ಅಂದ್ರೆ ಬರುವುದಿಲ್ಲ. ಅದೇ ರೀತಿಯಾಗಿ ಸರ್ಕಾರಿ ನೌಕರರ ಮಕ್ಕಳು ಇದ್ರೆ ಈ ಯೋಜನೆಗೆ ಅವರು ಅರ್ಹ ಆಗೋದಿಲ್ಲ. ಇನ್ನು ಈಗಾಗಲೇ ಸ್ವಯಂ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಸರ್ಕಾರದ ಬೇರೆ ಯೋಜನೆಯಲ್ಲಿ ಅವ್ರು ಲಾಭ ತೆಗೆದುಕೊಂಡಿದ್ದಾರೆ ಅಂದ್ರೆ ಅವರು ಈ ಯೋಜನೆಗೆ ಅರ್ಹರಾಗೋದಿಲ್ಲ. ಇದನ್ನು ಹೊರತುಪಡಿಸಿ ಬೇರೆ ಎಲ್ಲರೂ ಈ ಯೋಜನೆಯಲ್ಲಿ ಅರ್ಹ. ನಮ್ಮ ಜಿಲ್ಲೆಯಲ್ಲಿ 2ನೇ ಹಂತದಲ್ಲಿ ಈ ಒಂದು ಕಾರ್ಯಕ್ರಮ ಚಾಲನೆ ಮಾಡಿದ್ದೀವಿ. ತಾವು ಎಲ್ಲ ಈ ಜಿಲ್ಲೆಯ ನಾಗರಿಕರು PM ಸ್ವನಿಧಿ ಅಡಿಯಲ್ಲಿ ಕುಶಲಕರ್ಮಿಗಳೆಲ್ಲ ತಮ್ಮ ಹೆಸರನ್ನು ನೋಂದಣಿ ಮಾಡಿಕೊಂಡು ಸರ್ಕಾರದ ಈ ಯೋಜನೆಯ ಮಹತ್ವಪೂರ್ಣವಾದಂತಹ ಲಾಭವನ್ನು ಪಡಿಬೇಕಂತ ನಾನು ಜಿಲ್ಲಾಧಿಕಾರಿ ತಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಧನ್ಯವಾದ.